ಉತ್ತರ ಕರ್ನಾಟಕದ ಜೀವನಾಡಿ ಒಡಲು ಈಗ ಖಾಲಿ ಖಾಲಿ. ರಣ ಬಿಸಿಲಿನ ಜಳಕ್ಕೆ ಬತ್ತಿ ಹೋದ ಕೃಷ್ಣಾ ನದಿಯ ಜಲಾಶಯ. ರಣ ಬಿಸಿಲಿನ ಜಳಕ್ಕೆ ಬತ್ತಿ ಹೋದ ಕೃಷ್ಣಾ ನದಿಯ ಜಲಾಶಯ. ಬೇಸಿಗೆಯ ತೀವ್ರತೆಗೆ ಒಣಗಿ ಹೋಗಿರುವ ಇಪ್ಪರಗಿ ಡ್ಯಾಂ. ಮೇ ತಿಂಗಳ ಪ್ರಾರಂಭದಲ್ಲಿಯೇ ನೀರಿಗೆ ಹಾಹಾಕಾರ ಎದ್ದಿರುವಂತದ್ದು. ಜಮಖಂಡಿ ತಾಲೂಕಿನಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಜನರಿಗೆ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಂದರೆ ಉಂಟಾಗಿದೆ. ಕೊಯ್ನಾ ಡ್ಯಾಂನಿಂದ ನೀರು ಬಿಡುಗಡೆಗೆ ಗ್ರಾಮಸ್ಥರ ಒತ್ತಾಯ ಕೂಡ ಕೇಳಿಬಂದಿದೆ. ನೀರು ಬಿಡುಗಡೆ ಮಾಡಿಸುವಂತೆ ಸರ್ಕಾರಕ್ಕೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. 1 ಟಿಎಂಸಿ ನೀರು ಬಿಡುಗಡೆ ಮಾಡಿಸುವಂತೆ ಒತ್ತಾಯ ಕೇಳಿಬಂದಿರುವಂತದ್ದು. ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವಂತಹ ಒಡಲು ಈಗ ಖಾಲಿ ಖಾಲಿಯಾಗಿದೆ. ರಣ ಬಿಸಿಲಿನ ಜಲಕ್ಕೆ ಬತ್ತಿ ಹೋಗಿದೆ ಕೃಷ್ಣಾ ನದಿಯ ಜಲಾಶಯ. ಬೇಸಿಗೆಯ ತೀವ್ರತೆಗೆ ಒಣಗಿ ಹೋಗಿರುವಂತಹ ಇಪ್ಪರಗಿ ಡ್ಯಾಂ. ಮೇ ತಿಂಗಳ ಪ್ರಾರಂಭದಲ್ಲಿಯೇ ನೀರಿಗೆ ಹಾಹಾಕಾರ ಎದ್ದಿರುವಂತದ್ದು. ಜಮಖಂಡಿ ತಾಲೂಕಿನಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ಇದರಿಂದ ಜೋರಾಗಿದೆ. ಜನರಿಗಾಗಿ ಹಾಗೆ ಜಾನುವಾರುಗಳಿಗೂ ಕೂಡ ಕುಡಿಯುವ ನೀರಿನ ತೊಂದರೆ ಎದುರಾಗಿದೆ. ಕೊಯ್ನಾ ಡ್ಯಾಂನಿಂದ ನೀರು ಬಿಡುಗಡೆಗೆ ಈಗ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಸರ್ಕಾರಕ್ಕೆ. 1 ಟಿಎಂಸಿ ನೀರು ಬಿಡುಗಡೆ ಮಾಡಿಸುವಂತೆ ಒತ್ತಾಯ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಈ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಗ್ರಾಮಸ್ಥರು. ಉತ್ತರ ಕರ್ನಾಟಕದ ಜೀವನಾಡಿ ಈಗ ಖಾಲಿ ಖಾಲಿಯಾಗಿರುವಂಥದ್ದು. ರಣ ಬಿಸಿಲಿನ ಜಲಕ್ಕೆ ಬತ್ತಿ ಹೋಗಿದೆ ಕೃಷ್ಣಾ ನದಿಯ ಜಲಾಶಯ. ಬೇಸಿಗೆಯ ತೀವ್ರತೆಗೆ ಒಣಗಿ ಹೋಗಿರುವಂತಹ ಹಿಪ್ಪರಗಿ ಡ್ಯಾಂ. ಮೇ ತಿಂಗಳ ಪ್ರಾರಂಭದಲ್ಲಿಯೇ ಈಗ ನೀರಿಗೆ ಹಾಹಾಕಾರ ಎದ್ದಿದೆ. ಜಮಖಂಡಿ ತಾಲೂಕಿನಾದ್ಯಂತ ಈಗ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಜನರಿಗೆ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿರುವಂಥದ್ದು. ಕೊಯ್ನಾ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಿ ಅಂತ ಗ್ರಾಮಸ್ಥರು ಈಗ ಒತ್ತಾಯ ಮಾಡಿದ್ದಾರೆ.